ಭವ್ಯ ಅವಳು ಹೇಳಿದ್ದಕ್ಕ. ಯಾರು? ಭವ್ಯನಾ? ನಾನು ಅನ್ಕೊಂಡೆ ನಮ್ಮ ಮನೆಗೆ ಬಂದಿದ್ದು ಬೆಳಗ್ಗೆ ಕುತಂತ್ರಿ ಅವಳು ಏನೋ ಒಂದ್ ಮನೆ ಹಾಳು ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡೆ. ಕರೆಕ್ಟಾಗಿ ಮಾಡೋಳೆ. ಇವತ್ತು ನಾನು ಮಾಡಿದ್ದೆ ಪೂಜೆ, ದೇವ್ರು ನನಗೆ ಕರೆಕ್ಟಾಗಿ ತೋರಿಸ್ಕೊಟ್ರು. ಬರೀ ಮನೆ ಹಾಳು ಮಾಡೋದೇ ಅವಳು ಕೆಲಸ ಆಗ್ಬಿಟ್ಟಿದೆ. ಇಷ್ಟು ದಿನ ಅವಳು ಕೊಡ್ತಿದ್ದೆ ದುಡ್ಡ, ಇನ್ಮೇಲೆ ಕೊಡಲ್ಲ. ಯಾಕೇಳು? ನಾನೆಲ್ಲೋ ದೂರದಿಂದ ಬಂದು ನನ್ನ ಮಕ್ಕಳು ದುಡಿಯೋದ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟು ಸಾಲ ತೀರಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಇವತ್ತು ನನ್ನ ಮನೆಗೆ ಬಂದು ನನ್ನ ಮನೆನೇ ಹಾಳು ಮಾಡ್ಬಿಟ್ಟು ಹೋದ್ರೆ ನಾನು ಬಿಡ್ತೀನಾ? ಅವಳು ಸಾವಿರಾರು ಜನಕ್ಕೆ ಕೊಡಬೇಕು, ಅವಳದು ಬರಲ್ಲ, ನಮ್ಮದು ಮಾತ್ರ ಬಂದ್ಬಿಡುತ್ತೆ. ಇವ್ರು ಅಂತ ಒಬ್ರು ಇದಾರಲ್ಲ, ಒಂದಲ್ಲ ಒಂದು ದಿನ ಅವಳು ಮಾಡಿರೋ ಮೋಸಕ್ಕೆ ಅನ್ಯಾಯಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಾನು ನೋಡ್ತೀನಿ. ನಿನ್ ದುಡ್ಡು ಎಲ್ಲೂ ಹೋಗಲ್ಲಮ್ಮ, ಕೊಡ್ತೀನಿ. ಯಾರ ದುಡ್ಡು ತಿನ್ಕೊಂಡು ನಾನು ಎಲ್ಲೂ ಓಡೋಗ್ಲಿಲ್ಲ, ಬೆಂಗಳೂರಲ್ಲೇ ಇದ್ದೀನಿ. ಇವತ್ತಲ್ಲ ನಾಳೆ ತೀರಿಸ್ತೀನಿ. ನಿನ್ ಸಾಲ ಕೊಟ್ಬಿಟ್ಟೆ ನಾನು ಸತ್ತೋಗ್ತೀನಿ. ಅದಕ್ಕೆ ಮನೆಗೆ ಬಂದಿದ್ದೆ ವೈದ್ಯದಲ್ಲಿ. ಅಕ್ಕ ಹೆಂಗಿದ್ಯಾ ಅಂತ. ಅಯ್ಯೋ ಅಕ್ಕ ಬಿಡಕ್ಕ, ಆಯ್ತು ತಲೆ ಕೆಡ್ಸ್ಕೊಂಬೇಡ ಅಕ್ಕ. ಭವ್ಯ ಕೊಟ್ಲು ಅಂತ ಯಾರ ಹತ್ರ ಹೇಳಕ್ ಹೋಗ್ಬೇಡಿ ಅಕ್ಕ, ಜಗಳನೂ ಮಾಡಕ್ ಹೋಗ್ಬೇಡಿ.